ಡೈರಿ ಟೆಕ್ನಿಷಿಯನ್ಸ್ ಇದು ನಿಂತಿರೋದು ಕೆಲಸ ಅದು ನಿಜವಾಗ್ಲೂ ಶೋಚನೀಯ ಅಮ್ಮ. ಯಾಕಂದ್ರೆ ಇದುವರೆಗೂ ಆಗಿರೋ ತರನೇ ಇಲ್ಲ, ಎಲ್ಲೂ ಈ ತರದ್ದು ಕೇಳೂ ಇಲ್ಲ ನಾವು. ಅಂದ್ರೆ ಯಾರೋ ಇದ್ರಲ್ಲಿ ಯಾರ್ದೋ ಒಂದು ಇಡೀ ಶೋ ತೊಂದರೆ ಆಗ್ತಿರೋದು ತುಂಬಾ ತುಂಬಾ ಒಂಥರ ಮನಸ್ಸಿಗೆ ಬೇಜಾರು ಅಂತ. ಮತ್ತು ದೊಡ್ಡ ಶಾಕ್ ನಮ್ಗೆ. ಹೌದಾ ಹಿಂಗಾಯ್ತಂತ, ಹೌದಾ ನಾವೆಲ್ಲ ನೋಡಿರೋದು ಅಫ್ಕೋರ್ಸ್ ನಿಮ್ಮ ಮಾಧ್ಯಮದಲ್ಲೇ ಈ ಸುದ್ದಿಗಳು ನೋಡಿದಾಗ ಅಯ್ಯೋ ಏನಪ್ಪಾ ಹಿಂಗಾಯ್ತಲ್ಲ, ಹಿಂಗ ಆಗ್ಬಾರ್ದು. ಯಾಕಂದ್ರೆ ತುಂಬಾ ಜನ ಜೀವನವನ್ನ ಕಟ್ಕೊಳಕ್ ಹೋಗಿರ್ತಾರೆ, ಅವ್ರು ತುಂಬಾ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಇರುತ್ತೆ, ದುಡಿಮೆ ಇರುತ್ತೆ. ಇದೊಂದು ದೊಡ್ಡ ಶಾಕ್ ಅಮ್ಮ, ಅದು ಮಾತ್ರ ಸತ್ಯ. ಓಕೆ ತಾರಾ ಮೇಡಮ್, ಈ ವಿಚಾರದಲ್ಲಿ ಬಿಗ್ ಬಾಸ್ ವಿಚಾರದಲ್ಲಿ ಇದರ ಕನ್ನಡ ಪರ ಹೋರಾಟ ಏನಿದೆ ಅದನ್ನ ನಾನು ಆ ಹೋರಾಟಗಾರರಿಗೆ ಪ್ರಶ್ನೆ ಕೇಳ್ತೀನಿ. ಆದ್ರೆ ನಿಮ್ಮ ಹತ್ರ ನಾನು ಕೇಳುವಂತ ಪ್ರಶ್ನೆ, ಇದಕ್ಕೊಂದು ಪೊಲಿಟಿಕಲ್ ಆರೋಪ ಕೇಳಿ ಬರ್ತಾ ಇದೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ ಮಹಾನುಭಾವರೊಬ್ಬರು ನಟ್ಟು ಬೋಲ್ಟು ಟೈಟ್ ಮಾಡೋ ಕೈವಾಡ ಇದೆ ಇದರಲ್ಲಿ ಅಂತ ಮತ್ತೊಂದು ಪಕ್ಷ ಟ್ವೀಟ್ ಮಾಡಿದೆ. ಅದೇನೇ ಇರಲಿ, ರಾಜಕೀಯ ಏನೇ ಇರಲಿ ತಾರಾ ಮೇಡಮ್, ಕಲಾವಿದರುಗಳನ್ನ ನಟ್ಟು ಬೋಲ್ಟು ಟೈಟ್ ಮಾಡೋ ಅಗತ್ಯ ಕರ್ನಾಟಕದ ಕಲಾವಿದರುಗಳಿಗೆ ಇದೆಯಾ? ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಲೀಡ್ ಮಾಡಿದಂತಹ ಇಂಡಸ್ಟ್ರಿ ಏನಿದೆ, ಈ ಇಂಡಸ್ಟ್ರಿಯ ಕಲಾವಿದರುಗಳನ್ನ ನಟ್ಟು ಬೋಲ್ಟು ಟೈಟ್ ಮಾಡೋ ಅಗತ್ಯ ಇದೆಯಾ? ಆ ತರ ಏನಾದ್ರು ಮಾಡೋ ಅಗತ್ಯ ಇದೆಯಾ? ಮತ್ತೆ ಅಗೇನ್ ಬೇರೆಯವರ ಸ್ಟೇಟ್ಮೆಂಟ್ಗೆ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಒಂದು ಇನ್ನೊಂದು ಏನು ಅಂತಂದ್ರೆ, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಆಮೇಲೆ ಅವರು ಸಮಜಾಯಿಸಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಆಮೇಲೆ ಬೇರೆ ಕಲಾವಿದರು ಮಾತಾಡಿದ್ದಾರೆ, ಬೇರೆಯವರು ಹೇಳಿದ್ದಾರೆ. ಅದೊಂದೊಂದು ಮುಗಿದು ಹೋದ ಕತೆ. ನನ್ಗೆ ಯಾರ ಜೀವನವನ್ನ ಯಾರ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ನಾನು ಇವ್ರ ಹಣೆ ಬರಹ ಬದಲಾಯಿಸ್ಬಿಡ್ತೀನಿ ಅಥವಾ ಇವ್ರನ್ನೇನೋ ಮಾಡ್ಬಿಡ್ತೀನಿ ಅನ್ನೋದು ಯಾರಿಂದನೂ ಆಗಲ್ಲ. ಎಲ್ಲರಿಗೂ ಭಗವಂತ ಮಾಡಿ ಕಳ್ಸಿರ್ತಾನೆ. ಅವರವರ ಜೀವನವನ್ನ ಅವರವರೇ ಅನುಭವಿಸ್ಬೇಕು. ಒಂದು ಅದು ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇದ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಬಿಕಾಸ್ ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ರಿಯಾಕ್ಟ್ ಫಾರ್ ಸಂಬಡೀಸ್ ಸ್ಟೇಟ್ಮೆಂಟ್. ಬಟ್ ಆದ್ರೆ ಕಲಾವಿದರ ಬಗ್ಗೆ ಮಾತಾಡ್ತೀರಾ, ಇವ್ರ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಬಟ್ ಎಲ್ಲರೂ ಮನುಷ್ಯರೇನೆ. ಪೊಲಿಟಿಷಿಯನ್ ಇಸ್ ನಾಟ್ ಸಂಬಡಿ ಹೂಸ್ ಫ್ರಮ್ ಸ್ಯಾಟಲೈಟ್ ಇಂದ ಏನೂ ಬಂದಿಲ್ಲ. ಅವರು ಕೂಡ ತಾಯಿಯ ಗರ್ಭದಿಂದಾನೇ ಬಂದಿರೋದು. ಎಲ್ಲರೂ ಕೂಡ ಒಬ್ಬ ತಾಯಿಯ ಮಕ್ಕಳೇ. ನಾವೆಲ್ಲರೂ ಜೀವಿಸ್ತಿರೋದು, ನಾನಾಗ್ಲಿ ನೀನಾಗ್ಲಿ ಅಥವಾ ಬೇರೆಯವರಾಗ್ಲಿ ಎಲ್ಲರೂ ಜೀವಿಸ್ತಿರೋದು ಇದೇ ಪ್ರಪಂಚದಲ್ಲಿ. ಯಾರನ್ನೋ ಯಾರು ಇದ್ ಮಾಡ್ಬೇಕು ಅನ್ನೋದನ್ನ ಅದು ದಟ್ ಇಸ್ ನಾಟ್ ಕರೆಕ್ಟ್. ಬಟ್ ಯಾರದೇ ಸ್ಟೇಟ್ಮೆಂಟ್ ಮೇಲೆ ಬೇಡ ಕಂದ. ಇವಾಗ ನಮಗ್ ಬೇಕಾಗಿರೋದು ಏನು ಅಂದ್ರೆ ಯಾರ್ದೋ ಜೀವನಕ್ಕೆ ಕಷ್ಟ ಆಗಿರೋದು, ಸಂಕಷ್ಟ ಆಗಿರೋದು ಆಗ್ಬಾರ್ದು ಅಷ್ಟೇ. ಸೊ ಕಲಾವಿದರ ಪರವಾಗಿ ಏನ್ ಹೇಳಕ್ ಬಯಸ್ತೀರಿ ಸಮಾಜಕ್ಕೆ ಅಥವಾ ಕಲಾವಿದರಿಗೆ? ಅದು ಹೋಪ್ ಕಲ್ಕೊಳ್ಳೋದು ಬೇಡ. ಖಂಡಿತ ದೇವರಿದ್ದಾನೆ ನಮ್ ಜೊತೆ. ನ್ಯಾಯವಾಗಿ ಏನಾಗ್ಬೇಕು, ಏನೇನಾಗ್ಬೇಕು ಅಥವಾ ಕಾನೂನುಬದ್ಧವಾಗಿ ಏನಾಗ್ಬೇಕು ಅದು ನಡೆಯುತ್ತೆ ಪ್ರಕ್ರಿಯೆಗಳು. ಮತ್ತೆ ಆ ಶೋ ಸ್ಟಾರ್ಟ್ ಆಗ್ಲಿ, ಮತ್ತೆ ಆ ಶೋ ನಡೀಲಿ, ಮತ್ತೆ ಅವ್ರಿಗೆಲ್ಲರಿಗೂ ಜೀವನ ಆಗ್ಲಿ ಅನ್ನೋದೇ ಹಾರೈಸ್ತೀನಿ. ವಂಡರ್ಫುಲ್, ಥ್ಯಾಂಕ್ ಯು ತಾರಾ ಅನುರಾಧ ಅವರ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿ. ಡೈರಿ ಟೆಕ್ನಿಷಿಯನ್ಸ್ ಇದು ನಿಂತಿರೋದು ಕೆಲಸ ಅದು ನಿಜವಾಗ್ಲೂ ಶೋಚನೀಯ ಅಮ್ಮ. ಯಾಕಂದ್ರೆ ಇದುವರೆಗೂ ಆಗಿರೋ ತರನೇ ಇಲ್ಲ, ಎಲ್ಲೂ ಈ ತರದ್ದು ಕೇಳೂ ಇಲ್ಲ ನಾವು. ಅಂದ್ರೆ ಯಾರೋ ಇದ್ರಲ್ಲಿ ಯಾರ್ದೋ ಒಂದು ಇಡೀ ಶೋ ತೊಂದರೆ ಆಗ್ತಿರೋದು ತುಂಬಾ ತುಂಬಾ ಒಂಥರ ಮನಸ್ಸಿಗೆ ಬೇಜಾರು ಅಂತ. ಮತ್ತು ದೊಡ್ಡ ಶಾಕ್ ನಮ್ಗೆ. ಹೌದಾ ಹಿಂಗಾಯ್ತಂತ, ಹೌದಾ ನಾವೆಲ್ಲ ನೋಡಿರೋದು ಅಫ್ಕೋರ್ಸ್ ನಿಮ್ಮ ಮಾಧ್ಯಮದಲ್ಲೇ ಈ ಸುದ್ದಿಗಳು ನೋಡಿದಾಗ ಅಯ್ಯೋ ಏನಪ್ಪಾ ಹಿಂಗಾಯ್ತಲ್ಲ, ಹಿಂಗ ಆಗ್ಬಾರ್ದು. ಯಾಕಂದ್ರೆ ತುಂಬಾ ಜನ ಜೀವನವನ್ನ ಕಟ್ಕೊಳಕ್ ಹೋಗಿರ್ತಾರೆ, ಅವ್ರು ತುಂಬಾ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಇರುತ್ತೆ, ದುಡಿಮೆ ಇರುತ್ತೆ. ಇದೊಂದು ದೊಡ್ಡ ಶಾಕ್ ಅಮ್ಮ, ಅದು ಮಾತ್ರ ಸತ್ಯ. ಓಕೆ ತಾರಾ ಮೇಡಮ್, ಈ ವಿಚಾರದಲ್ಲಿ ಬಿಗ್ ಬಾಸ್ ವಿಚಾರದಲ್ಲಿ ಇದರ ಕನ್ನಡ ಪರ ಹೋರಾಟ ಏನಿದೆ ಅದನ್ನ ನಾನು ಆ ಹೋರಾಟಗಾರರಿಗೆ ಪ್ರಶ್ನೆ ಕೇಳ್ತೀನಿ. ಆದ್ರೆ ನಿಮ್ಮ ಹತ್ರ ನಾನು ಕೇಳುವಂತ ಪ್ರಶ್ನೆ, ಇದಕ್ಕೊಂದು ಪೊಲಿಟಿಕಲ್ ಆರೋಪ ಕೇಳಿ ಬರ್ತಾ ಇದೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ ಮಹಾನುಭಾವರೊಬ್ಬರು ನಟ್ಟು ಬೋಲ್ಟು ಟೈಟ್ ಮಾಡೋ ಕೈವಾಡ ಇದೆ ಇದರಲ್ಲಿ ಅಂತ ಮತ್ತೊಂದು ಪಕ್ಷ ಟ್ವೀಟ್ ಮಾಡಿದೆ. ಅದೇನೇ ಇರಲಿ, ರಾಜಕೀಯ ಏನೇ ಇರಲಿ ತಾರಾ ಮೇಡಮ್, ಕಲಾವಿದರುಗಳನ್ನ ನಟ್ಟು ಬೋಲ್ಟು ಟೈಟ್ ಮಾಡೋ ಅಗತ್ಯ ಕರ್ನಾಟಕದ ಕಲಾವಿದರುಗಳಿಗೆ ಇದೆಯಾ? ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಲೀಡ್ ಮಾಡಿದಂತಹ ಇಂಡಸ್ಟ್ರಿ ಏನಿದೆ, ಈ ಇಂಡಸ್ಟ್ರಿಯ ಕಲಾವಿದರುಗಳನ್ನ ನಟ್ಟು ಬೋಲ್ಟು ಟೈಟ್ ಮಾಡೋ ಅಗತ್ಯ ಇದೆಯಾ? ಆ ತರ ಏನಾದ್ರು ಮಾಡೋ ಅಗತ್ಯ ಇದೆಯಾ? ಮತ್ತೆ ಅಗೇನ್ ಬೇರೆಯವರ ಸ್ಟೇಟ್ಮೆಂಟ್ಗೆ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಒಂದು ಇನ್ನೊಂದು ಏನು ಅಂತಂದ್ರೆ, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಆಮೇಲೆ ಅವರು ಸಮಜಾಯಿಸಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಆಮೇಲೆ ಬೇರೆ ಕಲಾವಿದರು ಮಾತಾಡಿದ್ದಾರೆ, ಬೇರೆಯವರು ಹೇಳಿದ್ದಾರೆ. ಅದೊಂದೊಂದು ಮುಗಿದು ಹೋದ ಕತೆ. ನನ್ಗೆ
ಯಾರ ಜೀವನವನ್ನ ಯಾರ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ನಾನು ಇವ್ರ ಹಣೆ ಬರಹ ಬದಲಾಯಿಸ್ಬಿಡ್ತೀನಿ ಅಥವಾ ಇವ್ರನ್ನೇನೋ ಮಾಡ್ಬಿಡ್ತೀನಿ ಅನ್ನೋದು ಯಾರಿಂದನೂ ಆಗಲ್ಲ. ಎಲ್ಲರಿಗೂ ಭಗವಂತ ಮಾಡಿ ಕಳ್ಸಿರ್ತಾನೆ. ಅವರವರ ಜೀವನವನ್ನ ಅವರವರೇ ಅನುಭವಿಸ್ಬೇಕು. ಒಂದು ಅದು ಇವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಇದ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಬಿಕಾಸ್ ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ರಿಯಾಕ್ಟ್ ಫಾರ್ ಸಂಬಡೀಸ್ ಸ್ಟೇಟ್ಮೆಂಟ್. ಬಟ್ ಆದ್ರೆ ಕಲಾವಿದ್ರ ಬಗ್ಗೆ ಮಾತಾಡ್ತೀರಾ, ಇವ್ರ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಬಟ್ ಎಲ್ಲರೂ ಮನುಷ್ಯರೇನೆ. ಪೊಲಿಟಿಷಿಯನ್ ಇಸ್ ನಾಟ್ ಸಂಬಡಿ ಹೂಸ್ ಫ್ರಮ್ ಸ್ಯಾಟಲೈಟ್ ಇಂದ ಏನು ಬಂದಿಲ್ಲ. ಅವರು ಕೂಡ ತಾಯಿಯ ಗರ್ಭದಿಂದಾನೇ ಬಂದಿರೋದು. ಎಲ್ಲರೂ ಕೂಡ ಒಬ್ಬ ತಾಯಿಯ ಮಕ್ಕಳೇ. ನಾವೆಲ್ಲರೂ ಜೀವಿಸ್ತಿರೋದು, ನಾನಾಗ್ಲಿ ನೀನಾಗ್ಲಿ ಅಥವಾ ಬೇರೆಯವರಾಗ್ಲಿ ಎಲ್ಲರೂ ಜೀವಿಸ್ತಾ ಇರೋದು ಇದೇ ಪ್ರಪಂಚದಲ್ಲಿ. ಯಾರನ್ನೋ ಯಾರು ಇದ್ ಮಾಡ್ಬೇಕು ಅನ್ನೋದನ್ನ ಅದು ದಟ್ ಇಸ್ ನಾಟ್ ಕರೆಕ್ಟ್. ಬಟ್ ಯಾರದೇ ಸ್ಟೇಟ್ಮೆಂಟ್ ಮೇಲೆ ಬೇಡ ಕಂದ. ಇವಾಗ ನಮಗ್ ಬೇಕಾಗಿರೋದು ಏನು ಅಂದ್ರೆ ಯಾರ್ದೋ ಜೀವನಕ್ಕೆ ಕಷ್ಟ ಆಗಿರೋದು, ಸಂಕಷ್ಟ ಆಗಿರೋದು ಆಗ್ಬಾರ್ದು ಅಷ್ಟೇ. ಸೊ ಕಲಾವಿದರ ಪರವಾಗಿ ಏನ್ ಹೇಳಕ್ ಬಯಸ್ತೀರಿ ಸಮಾಜಕ್ಕೆ? ಕಲಾವಿದರಿಗೆ ಅದು ಹೋಪ್ ಕಲ್ಕೊಳ್ಳೋದು ಬೇಡ. ಖಂಡಿತ ದೇವರಿದ್ದಾನೆ ನಮ್ ಜೊತೆ. ನ್ಯಾಯವಾಗಿ ಏನಾಗ್ಬೇಕು, ಏನೇನಾಗ್ಬೇಕು ಅಥವಾ ಕಾನೂನು ಬದ್ಧವಾಗಿ ಏನಾಗ್ಬೇಕು ಅದು ನಡೆಯುತ್ತೆ ಪ್ರಕ್ರಿಯೆಗಳು. ಮತ್ತೆ ಆ ಶೋ ಸ್ಟಾರ್ಟ್ ಆಗ್ಲಿ, ಮತ್ತೆ ಆ ಶೋ ನಡೀಲಿ, ಮತ್ತೆ ಅವ್ರಿಗೆಲ್ಲರಿಗೂ ಜೀವನ ಆಗ್ಲಿ ಅನ್ನೋದೇ ಹಾರೈಸ್ತೀನಿ. ವಂಡರ್ಫುಲ್. ಥ್ಯಾಂಕ್ ಯು ತಾರಾ ಅನುರಾಧ ಅವರ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿ. ಬರ್ತಿರ್ತಕ್ಕಂಥದ್ದು ಎನ್ಜಿಟಿಗೆ ಹೋಗೋದು ಬದಲು ಹೈಕೋರ್ಟ್ಗೆ ಹೋಗಿದ್ದಾರೆ. ಸೆಪ್ಟೆಂಬರ್ 30 ಅವರು ಕೇಸ್ ಫೈಲ್ ಮಾಡಿದ್ರೆ ಅವತ್ತು ಕೇಸನ್ನ ತೀರ್ಮಾನಕ್ಕೆ ಅಥವಾ ಅದನ್ನ ಹಿಯರಿಂಗ್ ತಗೋಬೇಕಾಯ್ತು. ಅವತ್ತು ಕೂಡ ಹೈಕೋರ್ಟ್ ಹಿಯರಿಂಗ್ ತಗೊಂಡಿಲ್ಲ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆದ್ರಿಂದ ಅದು ಅಕ್ಟೋಬರ್ 30 ಏನು ಮುಂದೂಡಿದ ಕೇಸು, ಅವತ್ತು ಕೂಡ ಹಿಯರಿಂಗ್ ತಗೊಳ್ಳಬಹುದು ಅಥವಾ ಕೇಸನ್ನ ಡಿಸ್ಮಿಸ್ ಮಾಡುವಂತ ಸಾಧ್ಯತೆಗಳಿರೋದ್ರಿಂದ ನೀವು ಎನ್ಜಿಟಿಗೆ ಹೋಗಿ ಅನ್ನುವಂತ ವೇಲು ಸ್ಟುಡಿಯೋಗೆ ಸೂಚಿಸುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಇದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಶೋ ಸೇರಿದಂತ ಜಾಲಿ ಸ್ಟುಡಿಯೋಗೆ ಸಂಕಷ್ಟವನ್ನ ಈಗ ತಂದು ಒಡ್ಡಿದೆ. ಸರ್ಕಾರ ನೀವು ಹೇಳಿದ ಹಾಗೆ ಕಲಾವಿದರ ಹೊಟ್ಟೆ ಮೇಲೆ ಹೊಡಿಬಾರ್ದಿತ್ತು ಅನ್ನುವಂಥದ್ದು ಆ ಒಂದು ನಿಯಮ ಸರಿಯಾಗಿದೆ. ಆದ್ರೆ ಅಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿ ವರ್ಷಾನುಗಟ್ಟಲಿಂದ ಭೂಮಿಗೆ ವಿಷ ಉಣಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನದಿಗೆ ಆ ಮಾಲಿನ್ಯವಾದಂತ ನೀರನ್ನು ಬಿಡುವಂತ ಕೆಲಸ ಆಗ್ತಾ ಇದೆ. ಅದರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳಲೇಬೇಕಾಗಿತ್ತು. ನಾವು ಇಷ್ಟೊಂದು ಬಾರಿ ಎತ್ತರಿಸಿದ್ರು ಕೂಡ ಅವರು ಕೇಳಿಲ್ಲ. ಹಾಗಾಗಿ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಅನ್ನೋ ಸಮರ್ಥನೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ನರಸಿಂಹಮೂರ್ತಿ ಅವರಿದ್ದಾರೆ, ಕಂದಾಪುರ ಹೋರಾಟಗಾರರು. ನರಸಿಂಹಮೂರ್ತಿ ಅವರೇ, ನೀವು ಅಲ್ಲಿ ನಿನ್ನೆ ಹೋರಾಟ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀನಿ. ನಿನ್ನೆ ಆ ಬೀಗ ಜಡಿಯೋ ಸಂದರ್ಭದಲ್ಲಿ ನೀವು ಕೂಡ ಇದ್ರಿ, ಬಲವಾದ ಹೋರಾಟವನ್ನ ಮಾಡಿದ್ರಿ. ನನ್ನ ಒಂದು ಪ್ರಶ್ನೆ, ಹೇಗೆ ಶುರುವಾಯ್ತು ಈ ಹೋರಾಟ, ಯಾಕೆ ಶುರುವಾಯ್ತು ಅನ್ನೋಂಥದ್ದು ಒಂದು. ಎರಡನೇದು, ಇವತ್ತು ಇದು ಬಹುದೊಡ್ಡ ರಾಜಕೀಯ ಆಯಾಮವನ್ನ ಪಡ್ಕೊಂಡಿದೆ, ಅದನ್ನ ನೀವು ಒಪ್ಪುತ್ತೀರಾ ಅನ್ನುವಂಥದ್ದು ಎರಡು. ಮೂರನೇದು, ಸರ್ ಅವರಿಗೆ ಆಲ್ ರೈಟ್, ನಮ್ಮ ಜೊತೆ ಕಲಾವಿದೆ ತಾರಾ ಅನುರಾಧ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ಅಮ್ಮ ನಮಸ್ತೆ ಅಮ್ಮ. ಏನ್ ಹೇಳೋಕ್ ಬಯಸ್ತೀರಿ? ಬಿಗ್ ಬಾಸ್ ಶೋನ ಸರ್ಕಾರ ಈಗ ನಿಲ್ಸಿರ್ತಕ್ಕಂಥದ್ದು, ಇದ್ರ ಹಿಂದೆ ರಾಜಕೀಯದ ನೆರಳು ಕೂಡ ಕೇಳಿ ಬರ್ತಾ ಇದೆ. ಆರೋಪ ಅಷ್ಟೇ, ಗೊತ್ತಿಲ್ಲ ನಮ್ಗೆ ಹೌದಾ ಅಲ್ವಾ ಅಂತ. ಒಟ್ಟಲ್ಲಿ 700 ಜನ ಕಲಾವಿದ್ರು ಇದ್ರ ಹಿಂದೆ ಕೆಲಸ ಮಾಡ್ತಿರೋರಿಗೆ ಕಷ್ಟ ಆಗಿದೆ, ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿದೆ, ಶೋ ಸ್ಟಾಪ್ ಆಗಿದೆ. ಏನ್ ಹೇಳೋಕ್ ಬಯಸ್ತೀರಿ? ಅಲ್ಲ ನಮಗೆ ಗೊತ್ತಿಲ್ದಿರುವಾಗ ನನಗೆ ಇನ್ನೂ ಗೊತ್ತಿರಲ್ಲ ಒಂದು. ಬಟ್ ಇನ್ನೊಂದು ಏನು ಅಂತಂದ್ರೆ, ನೀವು ಇದನ್ನ ಹೇಳಿದೆಯಲ್ಲಮ್ಮ, ಎರಡನೇದು ಹೇಳಿದೆಯಲ್ಲಮ್ಮ, ಕಲಾವಿದರದು ಮತ್ತೆ